ಇವಾಗೆಲ್ಲ ಲವರ್ಸು ಫೋನ್ ಮಾಡಲಿಲ್ಲ ಅಂತ ಅಂದರೆ ಶುರು ಮಾಡಿಬಿಡ್ತಾರೆ, ನನ್ನ ಮರ್ತೋಗ್ಬಿಟ್ಯಾ ನೀನು, ಏನು ಕತೆ, ಬದಲಾಗಿದೆಯಾ, ಈ ಥರದ್ದೆಲ್ಲ ಬರುತ್ತೆ. ಈ ಥರದ್ದು ಯಾವ ಕನ್ವರ್ಸೇಷನು ಆಗಿಲ್ವ ನಿಮ್ಮ ಮಧ್ಯೆ? ಇಲ್ಲ ನಮ್ಮ ಮಧ್ಯೆ. ಇದು ನಾನು ಹೇಳೋದು ತುಂಬ ಎಕ್ಸಾಜರೇಷನ್ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಆಗೆಲ್ಲ ನಮಗೆ ಜಗಳ ಆಡೋದಕ್ಕೆ ಇರಲೇ ಇಲ್ಲ ಆಪ್ಷನ್. ಯಾಕಂದರೆ ಅವ್ನು ಆ ಊರು ನಾ ಈ ಊರು, ಮಾತು ಬಿಟ್ಟರೆ ಏನು ಬಂತು. ಬಟ್ ಫೋನಲ್ಲಾದ್ರೂ ಫೋನಲ್ಲೂ ಇಲ್ಲ ನಮ್ಗೆ ಗಲಾಟೆ ಇಲ್ಲ. ಅವ್ನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂದ್ಬಿಟ್ಟು. ಸೂಪರ್ ಆಯಿತಾ. ಈ ರೀತಿ ಕಾಲೇಜ್ ಲೈಫಲ್ಲಿ ಕೆಲಸ ಮಾಡದೇ ಇದ್ರೂ ನಾನು ಅಷ್ಟು ಬ್ಯುಸಿ ಇರ್ತಾ ಇದ್ದೆ, ಫುಲ್ ಟೈಮ್ ಬ್ಯುಸಿ ಇದ್ದೆ ನಾನು. ಸೊ ಹಾಗಾಗಿ ನೀನು ನಂಗೆ ಫೋನ್ ಮಾಡಬೇಕು, ನೀನು ಮಾತಾಡಬೇಕು, ಅದೆಲ್ಲ ಒಂದು ಯಾವ ರಿಸ್ಟ್ರಿಕ್ಷನ್ಸು ನಮ್ಮಿಬ್ಬರ ಮಧ್ಯೆ ಇರಲಿಲ್ಲ. ಅದೇ ಹೇಳ್ತಾ ಇರೋದು, ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ನೀವು ಒಬ್ಬರನ್ನ ಇಷ್ಟಪಟ್ಟರೆ ಅವರಿಂದ ಎಷ್ಟು ನಮಗೆ ಈಸಿ ಆಗಿಬಿಡುತ್ತೆ ಲೈಫು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ. ನಿಮ್ಗೆ ಪುಟಾಣಿ ಮಗಳಿದ್ದಾಳೆ, 4 ವರ್ಷ ಅನ್ಸುತ್ತೆ. 5 ಈಗ 5 ಏಪ್ರಿಲ್ 9. ಕಾವೇರಿ ಸೀರಿಯಲ್ ನೋಡ್ತಾ ಇದ್ರಾ? ಕಾವೇರಿ ನೋಡಿ ಏನಾದ್ರು ಹೇಳ್ತಿದ್ರಾ ಅಂತ? ನನ್ನ ಮಗಳಿಗೆ ತುಂಬ ಅದು ನನ್ನ ಕಾವೇರಿ ಪಾತ್ರ ಶುರು ಆದಾಗಲೇ ಅವಳಿಗೆ 2.5 ವರ್ಷ ಆಗಿತ್ತು. ಸೊ ಆವಾಗಲಿಂದನೇ ಅದು ತಲೆಯಲ್ಲಿ ಹಾಕ್ಕೊಳ್ತಾ ಬಂದೆ, ಅದು ಅಮ್ಮ ಅಲ್ಲ, ಅದು ಕಾವೇರಿ ಸುಷ್ಮಾ ಅಮ್ಮ ಬೇರೆ, ಕಾವೇರಿ ಬೇರೆ. ಸೊ ಕಾವೇರಿ ಆಂಟಿ ಏನೇನೋ ಮಾಡ್ತಾ ಇರ್ತಾರೆ, ಅದೆಲ್ಲ ಸೀರಿಯಲಲ್ಲಿ ಮಾತ್ರ, ಅದೆಲ್ಲ ನಿಜ ಅಲ್ಲ ಅಂತ ಅವಳ ತಲೆಯಲ್ಲಿ ನಾನು ಹೇಳ್ತಾ ಬಂದಿದ್ದಕ್ಕೆ ಅವಳು ಅದನ್ನು ಯಾವತ್ತೂ ಇನ್ನೊಂದು ಥರ ನೋಡಲೇ ಇಲ್ಲ ಆ ಪಾತ್ರನ. ನಮ್ಮಮ್ಮ ಆ್ಯಕ್ಟಿಂಗ್ ಮಾಡ್ತಾಳೆ, ಅದೇ ಅವಳ ಕೆಲಸ. ಇಲ್ಲಿ ಬಂದರೆ ನಮ್ಮಮ್ಮ ಬೇರೆ, ಅದು ಕಾವೇರಿ ಅಂತ ಅವಳಿಗೆ ಸೆಪ್ರೇಟಾಗಿ ಗೊತ್ತಾಗ್ಬಿಟ್ಟಿತ್ತು. ಸೊ ಅವಳು ಹಾಗಾಗಿ ಯಾವಾಗಾದರೂ ನಾನು ಹೊಡೆದ್ರೆ ನೀ ಯಾಕೆ ಹೊಡೆದೆ ಅಂತ ಹೇಳೋಳು, ಅವಳಿಗೆ ಯಾಕೆ ಹೊಡೆದೆ, ಯಾಕೆ ಬೀಳಿಸ್ದೆ ಅಂತ ಹೇಳೋಳು. ಅದು ಬಿಟ್ಟರೆ ಅವಳು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ. ಅಂದರೆ ಮಗಳಿಗೆ ಯಾರಾದರೂ ಬಂದು ಈಗ ಅಮ್ಮ ಸ್ಕ್ರೀನ್ ಮೇಲೆ ಬರೋವಂಥದ್ದು ಏನಾದರೂ ಪ್ರಶ್ನೆ ಕೇಳಿದ್ದು, ಮಗಳು ನಿಮ್ಮ ಹತ್ರ ಹೇಳಿದ್ದು? ಇಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ನನಗಾಗಿಲ್ಲ. ಓಕೆ. ಮೇ ಬಿ ಅವಳು ಇನ್ನೂ ತುಂಬ ಚಿಕ್ಕವಳಲ್ಲ, ಸೊ ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ದರೆ ಹೇಳ್ತಿದ್ರೇನೋ, ನಿಮ್ಮಮ್ಮ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ಅವಳು ತಮಾಷೆಗೆ ರಿಲೇಟಿವ್ಸ್ ಯಾರಾದರೂ ಕೇಳಿದ್ರೆ ಅವ್ರು ಹೇಳೋಳು, ಅದು ಕಾವೇರಿ ಬೇರೆ, ಇದು ಅಮ್ಮ ಬೇರೆ, ಕಾವೇರಿ ಬೇರೆ, ಅವ್ರು ಸುಮ್ಮನೆ ಆ್ಯಕ್ಟ್ ಮಾಡ್ತಾರೆ, ಇದು ನನಗೂ ಅದು ನಮ್ಮಮ್ಮ ಅಲ್ಲ ಅದು ಅಂತ ಹೇಳೋಳು. ಸೊ ಅದು ನಾವು ಆ್ಯಕ್ಚುಲಿ ಹೇಳಬೇಕಿಲ್ಲ ಅಂದರೆ ಅವ್ರ ಮಾನಸಿಕ ಮಕ್ಕಳು ಮನಸ್ಸಿಗೆ ಅದು ತುಂಬ ಹರ್ಟ್ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡಿಸಿಲ್ಲ ಸೆಪ್ರೇಷನ್ ಅಂತಂದರೆ ಅದು ಮಕ್ಳ ಮನಸ್ಸಿಗೆ ಹರ್ಟ್ ಆಗುತ್ತೆ. ಯಾಕಂದರೆ ಬೇರೆಯವ್ರು ಬಂದು ನಿಮ್ಮಮ್ಮ ಕೆಟ್ಟೋಳು ಅಂದರೆ ಯಾವ ಮಗು ತೊಗೊಳಕ್ಕೂ ಇಷ್ಟಪಡಲ್ಲ. ಸೊ ಅದನ್ನು ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು ಅಂತ ನನಗನ್ಸುತ್ತೆ, ಇಂಡಸ್ಟ್ರಿಲಿದ್ದು ವಿಲನ್ ಕ್ಯಾರೆಕ್ಟರ್ ಮಾಡೋರು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ತಾಯಿ ಬೇರೆ ಮಗುವನ್ನ ಅಥವಾ ಬೇರೆಯವ್ರನ್ನ ಪುಟ್ಟ ಅಂತ ಕರೆಯೋದು, ಎಲ್ಲೋ ಒಂದು ಕಡೆ ಪೊಸೆಸಿವ್ನೆಸ್ಸು ಬರ್ಬೋದಲ್ವಾ ಅಂತ. ಅಷ್ಟು ದೊಡ್ಡೋಳು ಅಂದ್ರೆ ಬೇರೆ ಓವರಲ್ ಆಗಿ ಹೇಳ್ತಿರೋದು, ಜನರಲ್ ಆಗಿ ಹೌದು ಬರ್ಬೋದು. ಆದರೆ ದಿವಿನನ್ ವಿಷಯದಲ್ಲಿ ಏನು ಅಂದರೆ ಅವಳು ಇನ್ನೂ ಚಿಕ್ಕವಳಲ್ವ, ಅವಳಿಗೆ ಅದೆಲ್ಲ ಗೊತ್ತಾಗಲ್ಲ. ಪುಟ್ಟ ಅಮ್ಮ ನಿನ್ನ ಮಗ ಸೀರಿಯಲಲ್ಲಿ ನಿನ್ನ ಮಗ ಅವನು, ನಿಜವಾಗ್ಲೂ ನಾನು ನಿನ್ನ ಮಗಳು ಅಂತ. ವೈಷ್ಣವ್ ಮಾಮ, ಅವನು ಶಮಂತ್ ಮಾಮ ಅಂತ ಕರೀತಾಳೆ ಅವಳು. ನನ್ನ ತಮ್ಮನೇ ಮಾಡಿಬಿಟ್ಟಿದ್ದಾಳೆ ಅವಳು ಆ್ಯಕ್ಚುಲಿ ಬೇಕು ಅಂದರೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.